ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋನೇ ಹಾಕಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್, ಹಂಗಾಗ್ಬಿಟ್ಟಿದೆ. ಹಾಗಾಗಿ ಇವತ್ತೊಂದಷ್ಟು ಬ್ಲೌಸ್ ಕೋಟ್ ಸ್ಟಿಚ್ ಮಾಡಿದೆ. ಅದನ್ನ ಸಿಂಪಲ್ ಡಿಸೈನ್ಸ್ ಕೊಡಲ್ಲ, ಇದೆಲ್ಲ ಒಬ್ಬರದೇ ಅಲ್ಲ, ಒಂದೇ ಮನೆಯವ್ರದ್ದು, ಬೇರೆ ಬೇರೆ ಅವ್ರದ್ದು. ಇದು ನೋಡಿ, ಇದೆಲ್ಲ ಪೋಟ್ಲಿ ಬಟನ್ ಇಟ್ಟಿದ್ದೀನಿ. ಮತ್ತೆ ಇದು ಸ್ಲೀವ್ಸ್ಗೆ ಇಡಬೇಕಾಗಿತ್ತು, ಬಟ್ಟೆ ಸಾಕಾಗಿಲ್ಲ, ಹಂಗಾಗಿ ನಾನು ಬರೀ ನೆಕ್ಗೆ ಮಾತ್ರ ಇಟ್ಟಿದ್ದೀನಿ. ಇದು ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ. ಬಟ್ಟೆ ಇದ್ದಿದ್ರೆ ಸ್ಲೀವ್ಸ್ಗೂ ಇರ್ತಿದೆ, ಮತ್ತೆ ಇನ್ನು ಬೇರೆದ್ ಕೊಟ್ರೆ ಎರಡು ಬೇರೆ ಬೇರೆ ಆಗುತ್ತೆ ಅಂದ್ಬಿಟ್ಟು ಮೊದಲೇ ಐಡಿಯಾ ಇದ್ದಿದ್ರೆ ಎರಡಕ್ಕೂ ಒಂದೇ ಕೊಡ್ಬೋದಾಗಿತ್ತು. ನಾನು ಸಾಕಾಗುತ್ತೆ ಅನ್ಕೊಂಡೆ, ಸಾಕಾಗಿಲ್ಲ. ಇದೊಂದು ಈ ತರ ರೆಡಿ ಮಾಡಿದ್ದೀನಿ, ಪೋಟ್ಲಿ ಬಟನ್ ಎಲ್ಲ ಇಟ್ಟು ಚೆನ್ನಾಗಿ ಬಂದಿದೆ. ಬೆಲ್ 3 ಡಾಟ್ ಇಟ್ಟಿದ್ದೀನಿ. ಇದಕ್ಕೆ 3 ಡಾಟ್ ಇಟ್ಟು ಸ್ಟಿಚ್ ಮಾಡೋದು. ಬೆಲ್ಟ್ ಗಿಲ್ಟ್ ಏನು ಬಂದಿಲ್ಲ, ಬರೀ 3 ಡಾಟ್ಗಳು ಮಾತ್ರ ಇಟ್ಟು ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಇದು. ಈ ಥರ ಇದೆ. ಇದು ಬಂದ್ಬಿಟ್ಟು ಇದೊಂದು ಡಿಸೈನ್, ಬೋಟ್ ನೆಕ್ ಡಿಸೈನು. ಇದು ಲೇಸ್ ಕೊಡ್ಬೇಕಿಲ್ಲಿ. ನಾನು ಇವಾಗ ಈಸ್ಕೊಂಡು ಹೋಗ್ತಾರೆ, ಅದು ಕೇಳ್ಬಿಟ್ಟು ಇಡೋಣ ಅಂತ. ಅವ್ರೇನು ಹೇಳಿಲ್ಲ, ಅವ್ರೊಬ್ರು ಲೇಸ್ ಬೇಡ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಈ ಥರ ಇಟ್ಟಿದ್ದೀನಿ. ನೋಡಿದ್ರೆ ಇಲ್ಲಿ ಲೇಸ್ ಇಟ್ಟರೆ ಚೆನ್ನಾಗಿರುತ್ತೆ, ಗೋಲ್ಡ್ ಕಲರ್ದು. ನೋಡೋಣ, ಅವ್ರು ಬಂದಮೇಲೆ ಇಡಿ ಅಂದರೆ ತೊಗೊಬಂದು ಇಟ್ಕೊಡ್ತೀನಿ. ಇಲ್ಲ ಅಂದರೆ ಹಿಂಗೆ ಇರಲಿ ಅಂದರೆ ಇರಲಿ, ಓವರ್ ಆಗುತ್ತೆ ಬೇಡ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಲೇಸು ಇಟ್ಟಿಲ್ಲ. ಬೇಕು ಅಂದರೆ ಇದು ಉದ್ದ ಸ್ಲೀವ್ಸ್ ಇಟ್ಟಿದ್ದೀನಿ. ಇದು ಮುಂದೆ ಏನಿಲ್ಲ, ಮಾಮೂಲಿ ನಾರ್ಮಲ್ ನೆಕ್ಕೆ, ಮುಂದೆ ಬಂದ್ಬಿಟ್ಟು ನಾರ್ಮಲ್ ನೆಕ್ ಇದೆ. ಚೆನ್ನಾಗಿದೆ ಡಿಸೈನು, ಬೋಟ್ ನೆಕ್ ಡಿಸೈನು. ಇದು ಅಷ್ಟೇ ಸಿಂಪಲ್ ಡಿಸೈನು. ಸಿಂಪಲ್ ಆಗಿ ಫ್ರಿಲ್ ಇಟ್ಬಿಟ್ಟು, ಇದು ಎಕ್ಸ್ಟ್ರಾ ಪೀಸು, ಸೀರೆ ಪೀಸು. ಹೂವು ಬಂದಿತ್ತು, ಅದು ಒಂದೇ ಕಲರ್ ಆಗುತ್ತೆ, ಕಾಣಲ್ಲ ಅಂದ್ಬಿಟ್ಟು ಇದು ಹೂವು ಇರೋದು ಕಲರಲ್ಲಿ ಈಗ ತಗೊಂಡಿದ್ದೀನಿ ಪೀಸು. ಸಿಲ್ಕ್ ಪೀಸ್ ಇದು. ಇದರಲ್ಲಿ ಫ್ರಿಲ್ ಕೊಟ್ಟಿದ್ದೀನಿ. ಮತ್ತೆ ಸ್ಲೀವ್ಗೆ ಬೋರ್ಡ್ ಆಗಬಾರ್ದು ಅಂತೇಳಿ ಈ ಥರ ಒಂದು ಪಟ್ಟಿ ಕೊಟ್ಟಿದ್ದೀನಿ. ಫ್ರಿಲ್ಲೇ ಕೊಡ್ತಿದ್ದೆ, ಅವರು ಫ್ರಿಲ್ ಹಾಕೋತಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಆಮೇಲೆ ಜಾಸ್ತಿ ಓವರ್ ಆಗ್ಬಿಡುತ್ತೇನೋ ಅಂದ್ಬಿಟ್ಟು ಹಿಂಗೆ ಸಿಂಪಲ್ ಆಗಿ ಮ್ಯಾಚಿಂಗ್ ಆಗೋ ಥರ ಪಟ್ಟಿ ಕೊಟ್ಟಿದ್ದೀನಿ. ಇದಕ್ಕೆ ಟ್ಯಾಗ್ ಇಟ್ಟಿದ್ದೀನಿ. ಟ್ಯಾಗ್ ಅಷ್ಟೇ ಸಿಂಪಲ್ ಆಗಿ ಇಟ್ಟಿದ್ದೀನಿ. ಅವ್ರು ಬೇಕು ಅಂದರೆ ಇಟ್ಕೊಳ್ಳಿ, ಬೇಡ ಅಂದರೆ ಅಂದ್ಬಿಟ್ಟು ಟ್ಯಾಗ್ ಇಟ್ಟಿದ್ದೀನಿ. ಮತ್ತು ಇದು ಅವ್ರದ್ದೇನೆ, ಇದು ಈ 3 ಸೀರೆ ಒಬ್ಬರದೇನೆ. ಇದಕ್ಕೂ ಅಷ್ಟೇ, ಇದು ಅದೇ ಮ್ಯಾಚಿಂಗ್ ಇತ್ತು, ಅದಕ್ಕೆ ಅದೇ ಬಟ್ಟೆನೇ ಈ ಥರ ಸಿಂಪಲ್ ಆಗಿ ಪಾಕೆಟ್ ಡಿಸೈನ್ ಮಾಡಿದ್ದೀನಿ, ರೌಂಡ್ ಶೇಪಲ್ಲಿ. ಮತ್ತು ಇದಕ್ಕೂ ಅಷ್ಟೇ ಸ್ಲೀವ್ಸ್ಗೆ ಒಂದು ಪಟ್ಟಿ ಕೊಟ್ಟಿದ್ದೀನಿ. ಇದು ಹಂಗೇನೆ ಹೂವು ಮಿಕ್ಸಲ್ಲಿತ್ತು, ಸುಮ್ಮನೆ ಬೇರೆ ಕಲರ್ ಕೊಟ್ಟೋದು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಇದಕ್ಕೆ. ಒಟ್ಟಿನಲ್ಲಿ ಇವ್ರಿಗೆ ಡಿಸೈನ್ ಇರಬೇಕು, ಸಿಂಪಲ್ ಡಿಸೈನ್ಗಳಲ್ಲಿ ಬೇಕು ಅಂತಾರೆ, ಹಂಗಾಗಿ ಏನು ಡಿಸೈನ್ ಕೊಡೋದು ಅಂತ ತಲೆಗೆ ಇದು ಮಾಡಿಕೊಂಡು ಈ ಥರ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀನಿ. ಮತ್ತು ಇದು ಒಂದು ಅವ್ರದ್ದೇನೆ, ಇದು ಒಂದೇ ಕಲರ್ ಇದೆ. ಇದಕ್ಕೇನು ಮಾಡಬೇಕು ಅಂತಲೇ ಐಡಿಯಾ ಬರಲಿಲ್ಲ ನನಗೆ. ಇನ್ನು ಗೋಲ್ಡ್ ಕಲರ್ಗಳು ಕೊಡೋಣ ಅಂದ್ರೂ ಇದು ಪರ್ಫೆಕ್ಟಾಗಿ ಕಲರ್ ಸಿಗಲ್ಲ, ಹಂಗಾಗಿ ನಾನು ಅದೇ ಕಲರಲ್ಲಿ ಈ ಥರ ಇದು ಸಮೋಸ ತ್ರಿಭುಜಾಕಾರ ಆ ಥರ ಇದನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಅದೇ ಬಟ್ಟೆಲೆ ಕೊಟ್ಟಿರುವಂಥದ್ದು. ಇದಕ್ಕೆ ಮಾಮೂಲಿ ಬಾರ್ಡರ್ ಅದರಲ್ಲೇ ಇತ್ತು. ಇದೊಂದು ಮಾತ್ರ ಮಾಮೂಲಿ ಚೆನ್ನಾಗಿ ಬಂದಿದೆ ಡಿಸೈನು. ನೋಡಿ ಈ ಥರ ಇದೆ. ಮತ್ತು ಇದು ಬಂದ್ಬಿಟ್ಟು ಇದಕ್ಕೆ ಏನಾದರೂ ಡಿಸೈನ್ ಇಡಬೇಕಲ್ಲ, ಇದನ್ನು ಉಗ್ಸಾಕಬೇಕು. ಇದಕ್ಕೆ ರೌಂಡಲ್ಲಿ ಒಂದೇ ಕಲರ್ ಇದೆ. ಇನ್ನೇನು ಮಾಡೋದಪ್ಪ ಅಂದ್ಬಿಟ್ಟು ಈ ಥರ ಟ್ಯಾಗ್ ಇಟ್ಬಿಟ್ಟಿದ್ದೀನಿ. ಇಲ್ಲಿಂದ ದಾರ ಪಟ್ಟಿಗಳು ಕೊಟ್ಬಿಟ್ಟು ಈ ಥರ ಇದ್ರೊಳಗೆ ದಾರ ತೋರಿಸಿ ಇಲ್ಲಿ ಬಂದು ಟ್ಯಾಗ್ ಹಾಕಿದ್ದೀನಿ. ಈ ಥರ ಚಿಕ್ಕದಾಗಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಕಡೆ ತಗೊಂಡು ಟ್ಯಾಗ್ ಬೇಡ ಅಂದ್ಕೊಂಡೆ, ಆಮೇಲೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಅಂತ ಹೇಳ್ಬಿಟ್ಟು ಡಿಫ್ರೆಂಟಾಗಿರಲಿ ಅಂತ ಇಕ್ಕಿದ್ದೀನಿ. ಈ ಥರ ಹೂವು ಎಲ್ಲ ಇದ್ದಾಗ ಇನ್ನು ಬೇರೆ ಕಲರ್ ಕೊಟ್ಟರು ಕಾಣಿಸಲ್ಲ, ಹಂಗಾಗಿ ಸೀರೆ ಪೀಸಲ್ಲಿ ಏನಿತ್ತು ಅದರಲ್ಲಿ ಅಡ್ಜಸ್ಟ್ ಮಾಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇನ್ನೂ ಒಂದಷ್ಟು ಬ್ಲೌಸ್ಗಳು ಅಲ್ಲೇ ಕೊಟ್ಕೊಡ್ತಾ ಇರ್ತೀನಿ, ಹಂಗಾಗಿ ಇದು ಮಾಡಲಿಲ್ಲ. ಇದೊಂದಷ್ಟು ಒಬ್ಬರದ್ದೇ ಆಗಿರೋದ್ರಿಂದ ಇವಾಗ ಬರ್ತಾರೆ, ಕೊಡಬೇಕಾಗಿರೋದ್ರಿಂದ ತೋರಿಸ್ತಾ ಇರೋದು. ಮತ್ತು ಇನ್ನೊಂದು ಬ್ಲೌಸ್ ಬಂದರೆ ಇದು ಎಂಬ್ರಾಯ್ಡಿಂಗ್ ಮಾಡಿದ್ದೀನಿ ನೋಡಿ. ಇದು ಸ್ಟಿಚ್ ಮಾಡಬೇಕು, ಇನ್ನೂ ಮಾಡೋಕ್ಕೆ ಆಗಿಲ್ಲ. ನೋಡಿ ಈ ಥರ ಬಂದಿದೆ ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ. ಇದು ಇವಾಗ ಸ್ಟಿಚ್ ಮಾಡಬೇಕು, ನೋಡೋಣ. ಇನ್ನೂ ಸ್ಟಿಚ್ ಮಾಡೋಕೆ ಆಗ್ತಾನೆ ಇಲ್ಲ. ಲೈನಿಂಗ್ ಬಟ್ಟೆ ತಂದಿಕ್ಕಿದ್ದೀನಿ, ತಗೊಳ್ಳೋದು ಎತ್ತಿಡೋದು. ಇದು ಚೆನ್ನಾಗಿ ಬಂದಿದೆ ಡಿಸೈನ್. ಔಟ್ಲೈನ್ ಎಲ್ಲ ಸೂಪರಾಗಿ ಬಂದಿದೆ. ಸಿಂಪಲಾಗಿ ಬೇಕು ಅಂದರೆ ಈ ಥರ ಡಿಸೈನ್ ಹಾಕ್ಸ್ಕೊಬೋದು. ಇದು ಸ್ಲೀವ್ಸ್ಗೆ ನಾನು ಜಾಸ್ತಿ ಓವರಾಗಿ ಬೇಡ ಅಂತ ಒಂದೇ ಒಂದು ತಾವರೆ ಹೂವು ಕೂರಿಸಿದ್ದೀನಿ. ಒಂದೇ ಒಂದು ತಾವರೆ ಹೂವು ನೀಟಾಗಿ ಬಂದಿದೆ ನೋಡಿ, ಚಿಕ್ಕದಾಗಿ. ಕೆಳಗಡೆ ಬಾರ್ಡರು, ಮಧ್ಯದಲ್ಲಿ ಇಲ್ಲಿ ಅಳತೆ ತೊಗೊಂಡು ಇಷ್ಟಕ್ಕೆ ಬರುತ್ತೆ, ಇಲ್ಲಿಂದ ಮಧ್ಯ ಕೂರಿಸಿದ್ದೀನಿ. ಇಲ್ಲಿ ಪ್ಲೇನ್ ಇತ್ತಲ್ಲ ಅಲ್ಲಿಗೆ ಚೆನ್ನಾಗಿ ಬಂದಿದೆ. ಒಂಥರ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಮಾಮೂಲಿ ಫ್ರಂಟ್ಗೂ ಅದೇ ರೀತಿ ಬಂದಿದೆ. ಕಡೆ ಇದೆ ಫ್ರಂಟ್ ನೋಡಿ, ಇದಕ್ಕೂ ಅದೇ ರೀತಿ ಅದರ ಅಳತೆ ಏನಿತ್ತು ಅದೇ ಅಳತೆಗೆ ಮಾಡಿದ್ದೀನಿ. ಚೆನ್ನಾಗಿದೆ. ಇದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಡಿಸೈನ್ಸ್. ಇದು ತುಂಬ ಚೆನ್ನಾಗಿದೆ. ಇನ್ನೊಂದು ಡ್ರೆಸ್ಗೆ ಅಂತ ಮಾಡಿದ್ದೀನಿ, ಅದಿನ್ನೂ ಡ್ರೆಸ್ಸು ಸ್ಟಿಚ್ ಮಾಡಿಲ್ಲ, ಸುಮ್ಮನೆ ತೋರಿಸ್ತೀನಿ. ಪ್ಲೇನ್ ಇತ್ತಲ್ಲ ಅಂದ್ಬಿಟ್ಟು ಬರೀ ನೆಕ್ ಮಾತ್ರ ಮಾಡಿದ್ದೀನಿ, ಇನ್ನೂ ಫ್ರಂಟು ಎಲ್ಲ ಮಾಡಬೇಕು. ನೋಡಿ ಈ ಥರ ಬಂದಿದೆ. ಇದು ಫ್ರಂಟು ಬೋಟ್ ನೆಕ್ ಡಿಸೈನು ನೋಡಿ, ಈ ಥರ ಇದೆ. ಇಲ್ಲೇನು ಕಟ್ಟಿಂಗ್ ಏನು ಬರಲ್ಲ, ಇದು ಸೇಮ್ ಹಿಂಗೆ ಇರುತ್ತೆ ಡಿಸೈನು. ಇಲ್ಲಿ ಮಾತ್ರ ನೆಕ್ ಇದು ಕಟ್ ಮಾಡ್ಕೋಬೇಕು. ಹಿಂದೆ ಬೇಕು ಅಂದರೆ ಬೇರೆ ಡಿಸೈನ್ ಮಾಡ್ಕೋಬೋದು. ಸ್ಲೀವ್ಸ್ಗೆ ಬೇಕಂದ್ರೆ ಇಲ್ಲೆಲ್ಲ ಒಂದು ಬುಟೀಸ್ ಹಾಕೋಬೋದು. ಇನ್ನೂ ರೆಡಿ ಮಾಡಿಲ್ಲ ಇದು, ಸದ್ಯಕ್ಕೆ ಇದಿಷ್ಟು ರೆಡಿ ಮಾಡಿದ್ದೀನಿ. ಇವಾಗ ಇದನ್ನು ಹಾಕ್ಬೇಕು, ಇನ್ನು ಸ್ಲೀವ್ಸ್ಗೆ ಹಾಕಬೇಕು. ಅದು ಬೇಕು ಅಂದ್ರೆ ಒಂದು ಬುಟೀಸ್ ಹಾಕೋಬೇಕು. ನೋಡೋಣ. ನೆಕ್ ಮಾತ್ರ ರೆಡಿ ಮಾಡಿದ್ದೀನಿ. ಇದು ಬಟ್ಟೆ ಪ್ಲೇನ್ ಇತ್ತಲ್ಲ, ಡ್ರೆಸ್ಸಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ರೆಡಿ ಮಾಡಿದ್ದೀನಿ ನೋಡಿ. ಬೋಟ್ ನೆಕ್ಕಲ್ಲಿ ಇದನ್ನ ನೆಕ್ಗೆ ಹಾಕೋಬೋದು ಬ್ಲೌಸ್ಗೆ.
ಬ್ಲೌಸ್ಗೆ ಬೇಕಾದ್ರೆ ಇಲ್ಲಿ ಹಾಕೊಂಡ್ರೆ ಇಲ್ಲಿ ಟ್ಯಾಗ್ ಕಟ್ಕೊಂಡು ಇದು ಓಪನ್ ಮಾಡ್ಕೋಬೋದು, ಇಲ್ಲ ನೆಟ್ ಹಾಕೋಬೋದು, ಏನಾದರೂ ಮಾಡ್ಕೋಬೋದು. ಅದನ್ನೇ ನಾನು ಡ್ರೆಸ್ಗೆ ಹಾಕೊಂಡಿದ್ದೀನಿ. ಇಲ್ಲೇನು ಓಪನ್ ಇಡಲ್ಲ, ಮಾಮೂಲಿ ಇದೇ ರೀತಿನೇ ಇರುತ್ತೆ. ಈ ರೀತಿ ಮಾಡಿದ್ದೀನಿ ಫ್ರೆಂಡ್ಸ್. ವಿಡಿಯೋಗಳು ಹಾಕೋಕ್ಕೆ ಆಗ್ತಿಲ್ಲ, ಕ್ಷಮೆ ಇರಲಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.